ಹುಬ್ಬಳ್ಳಿಯ ಕಲಘಟಕಿ ಪೊಲೀಸರ ದನದಾಹದ ಸ್ಟೋರ್. ಹಣಕ್ಕಾಗಿ ಕಾಯುವ ರಕ್ಷಕರೇ ರೌಡಿಗಳಂತೆ ವರ್ತಿಸಿದ್ರ. ಹಾಗಾದ್ರೆ ಇದು ಪೊಲೀಸ್ ಗೂಂಡಾಗಿರಿಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರ್. ಜಮೀನಿನಲ್ಲಿ ಇಸ್ಪೀಟ್ ಆಡ್ತಾ ಇದ್ದ 11 ಜನರನ್ನ ಪೊಲೀಸರು ಬಂಧಿಸಿದ ನಂತರ ಹಣಕ್ಕಾಗಿ 11 ಜನರ ಮೇಲೆ ಪೊಲೀಸರಿಂದ ದೌರ್ಜನ್ಯ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಹಣಕ್ಕಾಗಿ ಕಾಯುವಂತ ರಕ್ಷಕರೇ ರೌಡಿಗಳಂತೆ ವರ್ತನೆ ಮಾಡಿದ್ರು. ಬಂಧಿಸಿದ್ದಲ್ಲದೆ ಹಣಕ್ಕಾಗಿ 11 ಜನರ ಮೇಲೆ ಪೊಲೀಸರಿಂದ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಬಿಟ್ ಕಳಿಸಬೇಕು ಅಂತ ಹೇಳಿದ್ರೆ ಹಣ ನೀಡಬೇಕು ಅಂತ ಪೊಲೀಸರು ಧಮಕಿ ಹಾಕಿದ್ದಾರೆ. ಆರೋಪಿತರ ಬಳಿ ಇದ್ದ 49,000 ಕಸ್ತುಕೊಂಡಿದ್ದಾರೆ ಪೊಲೀಸರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ಹಣಕ್ಕಾಗಿ ಆರೋಪಿತರ ಬಳಿ ಪೊಲೀಸರಿಂದ ಡಿಮ್ಯಾಂಡ್. ರವಿ ಎಂಬಾತನನ್ನ ಎಟಿಎಂಗೆ ಪೊಲೀಸರೇ ಕರೆದುಕೊಂಡು ಹೋಗಿ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ. ಆರೋಪಿ ರವಿ ಬಳಿ 30,000 ಡ್ರಾ ಮಾಡಿಸಿಕೊಂಡಂತ ಆರೋಪವನ್ನ ಸಹ ಈಗ ಪೊಲೀಸರು ಎದುರಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೂ ಮುಂಚೆ ಫೋನ್ ಪೇ ನಲ್ಲಿ ಹಣವನ್ನ ಆರೋಪಿಗಳಿಂದ ಪಡೆದಿದ್ದಾರೆ ಪೊಲೀಸರು. ಹಣ ಡ್ರಾ ಮಾಡಿಸಿಕೊಂಡಿರುವಂತಹ ಪೊಲೀಸರು ನಂತರ ಎಟಿಎಂಗೆ ಕರ್ಕೊಂಡು ಹೋಗ್ತಾರೆ ಆರೋಪಿಯನ್ನ. 30,000ವನ್ನ ಅಲ್ಲಿಂದ ಡ್ರಾ ಮಾಡಿಕೊಂಡಿದ್ದಾರೆ. ನೋಡ್ತಾ ಇರುವಂತದ್ದು ಮೊದಲು ಫೋನ್ ಪೇ ನಲ್ಲಿ ಹಣವನ್ನ ಕಳಿಸ್ಕೊಳ್ತಾರೆ. ಆ ನಂತರ ಎಟಿಎಂ ಕರ್ಕೊಂಡು ಹೋಗಿ ಅಲ್ಲಿಂದ ಸಹ ದುಡ್ಡನ್ನ ಪೊಲೀಸರು ಪಡೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. 1 ಲಕ್ಷ ಹಣ ನೀಡದಿದ್ರೆ ಜೈಲಿಗೆ ಹಾಕೋದಾಗಿ ಬೆದರಿಕೆಯನ್ನ ಸಹ ಹಾಕಿದಾರಂತೆ. ಕಲೆಕ್ಟ್ ಕರ್ಕೊಂಡು ಹೋಗಿ ಗಾಡಿ ಎಲ್ಲ ತೊಗೊಂಡು ಹೋಗಿ ಮತ್ತೆ ಅಲ್ಲಿ ಸ್ಟೇಷನ್ದಾಗ ಅಲ್ಲಿ ಹೋಗಿ ಹೊಡೆದಾರಿ. ಬೆಲ್ಟ್ ತೊಗೊಂಡು ಎಲ್ಲರಿಗೂ ಹೊಡೆದಾರಿ. ಹೊಡೆದಕ್ಕಾರ ಮತ್ತು ಇಷ್ಟು ಬಿಡ್ಬೇಕಂದ್ರೆ ಇಷ್ಟು ಅಮೌಂಟ್ ಕೊಡ್ಬೇಕಂತ ಆಫರ್ ಮಾಡಿದ್ರಿ. ನಾವೇನು ಮಾಡಿದ್ರಿ, ಅಷ್ಟು ಆಗಂಗಿಲ್ಲ, 5,000 ರೂಪಾಯಿ ಕೊಡ್ತೀವಿ ಅಂತೇಳಿ ಒಬ್ಬನ ಫೋನ್ಪೇ ಮಾಡ್ಕೊಂಡು ಒಬ್ಬನ ಅಕೌಂಟ್ ಹಾಕಿದ್ರಿ. ಅಲ್ಲಿಂದ ಹೋಗಿ ಎಟಿಎಮ್ ತಗೊಂಡ್ರು ಎಲ್ಲರೂ ಕೂಡ. ಇನ್ನು ಹಣಕ್ಕಾಗಿ ಹುಬ್ಬಳ್ಳಿಯಲ್ಲಿ ಪೊಲೀಸರು ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಆರೋಪಿಗಳಿಗೆ ಹಣದ ಡಿಮ್ಯಾಂಡ್ ಮಾಡಿದ್ದಾರೆ ಪೊಲೀಸರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವಿವರ ಏನ್ ಸಿಕ್ಕಿದೆ? ಪ್ರಗತಿ ಏನಂತ ಹೇಳಿದ್ರೆ, ಫೆಬ್ರವರಿ 4ನೇ ತಾರೀಕು ಭಾನುವಾರ ಎಲ್ಲ ಸ್ನೇಹಿತರು ಸೇರ್ಕೊಂಡು ಬುತ್ತಿಯನ್ನು ಊಟ ಕಟ್ಕೊಂಡು ಎಲ್ಲರೂ ತಮ್ಮ ಹೊಲಕ್ಕೆ ಹೋಗಿರ್ತಾರೆ. ಅಲ್ಲಿ ಊಟದ ನಂತರ ಅವರೆಲ್ಲರೂ ಕೂಡ ಕಾರ್ಡ್ಸ್ ಆಡ್ತಾರೆ. ಇಸ್ಪೇಟ್ ಆಡುವ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅವರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಅವರೆಲ್ಲರನ್ನು ಕೂಡ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಠಾಣೆಗೆ ಕರೆತಂದ ನಂತರ ನಿಮ್ಮನ್ನ ಬಿಡುಗಡೆ ಮಾಡಬೇಕಾದ್ರೆ ನೀವು ಹಣ ಕೊಡಬೇಕು ಅಂತ ಹೇಳಿ ಠಾಣೆಯ ಪೊಲೀಸರು, ವಿಶೇಷವಾಗಿ ಮಹಾಂತೇಶ್ ಅನ್ನುವಂತ ಒಬ್ಬ ಪೊಲೀಸ್ ಸೇರಿದಂತೆ ಒಂದು ತಂಡ ಇತ್ತು. ಅವರೆಲ್ಲರೂ ಕೂಡ ಇವರನ್ನ ಮನಸೋ ಇಚ್ಛೆ ತಳಿಸ್ತಾರೆ. ರಾತ್ರಿ ಠಾಣೆಯಲ್ಲಿಟ್ಟು ಸಾಕಷ್ಟು ಹಲ್ಲೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಲದ್ದಕ್ಕೆ ಆ ಬಂಧಿತ ಆರೋಪಿಗಳ ಪೈಕಿ ಓರ್ವ 5ನೇ ಆರೋಪಿ ಏನಿದ್ದಾನೆ ರವಿ ಅಂತೇಳಿ, ಆತನನ್ನ ಬ್ಯಾಂಕಿಗೆ ಕರ್ಕೊಂಡೋಗಿ ಎಟಿಎಂನಲ್ಲಿ ಹಣವನ್ನು ಡ್ರಾ ಮಾಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಮಹಾಂತೇಶ್ ತನ್ನ ಸ್ನೇಹಿತನ ಮೊಬೈಲ್ ನಂಬರ್ಗೆ ಫೋನ್ ಪೇ ಅನ್ನ ಹಣವನ್ನು ಮಾಡಿಸ್ಕೊಳ್ತಾನೆ. ಸ್ಥಳದಲ್ಲಿ ಜಪ್ತಿ ಮಾಡಿದ್ದು 49,000 ಆದರೂ ಎಫ್ಐಆರ್ ನಲ್ಲಿ ಕೇವಲ 17,000 ಅಂತ ಹೇಳಿ ಹಣವನ್ನು ತೋರಿಸ್ತಾರೆ. ಸಾಲದ್ದಕ್ಕೆ ಸುಮಾರು 1.5 ಲಕ್ಷದಷ್ಟು ಹಣವನ್ನ ಪೊಲೀಸರು ಆರೋಪಿತರ ಕಡೆಯಿಂದ ತೆಗೆದುಕೊಂಡಿದ್ದಾರೆ. ಹಲ್ಲೆಗೊಳಗಾದಂತಹ ಆರೋಪಿತರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡಲಿಕ್ಕೆ ಮುಂದಾಗಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು ಯಾವ ರೀತಿ ಆರೋಪಿತರನ್ನ ತಳ್ಳಿಸಲಾಗಿದೆ. ಇಸ್ಪೇಟ್ ಅನ್ನುವಂಥದ್ದೇನಿದೆ, ಇದು ಜೂಜಾಟದಲ್ಲಿ ತೊಡೆದಾಗ ಕೆಪಿ ಆಕ್ಟ್ ಅಲ್ಲಿ ಸ್ಟೇಷನ್ ಬೇಲ್ ಮೇಲೆ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ ಬಿಡುಗಡೆ ಮಾಡಲಿಕ್ಕೆ ಅವರ ಮೇಲೆ ಹಲ್ಲೆಯನ್ನು ನಡೆಸಿ ಪೊಲೀಸರು ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಮೊಬೈಲ್ ನಲ್ಲಿ ಫೋನ್ ಪೇ ಮಾಡಿದಂತಹ ಸ್ಕ್ರೀನ್ ಶಾಟ್ಸ್ ಇದೆ. ಎಟಿಎಂ ನಲ್ಲಿ ಪೊಲೀಸರೇ ಖುದ್ದಾಗಿ ಹೋಗಿ ಆರೋಪಿತರ ಕೈಯಿಂದ ಹಣವನ್ನು ಡ್ರಾ ಮಾಡಿಸಿರುವಂತಹ ವಿಜುವಲ್ಸ್ ಕೂಡ ಈಗ ಸಿಗ್ತಾ ಇದೆ ಪ್ರಗತಿ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಧಾರವಾಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನುವಂತ ಒತ್ತಾಯವನ್ನ ಆರೋಪಿತರ ಕುಟುಂಬಗಳು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಗುರುರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.